ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ನಟಿ ರಮ್ಯಾ ರಾವ್ ಅರೆಸ್ಟ್ ಪ್ರಕರಣ. ಮಲಮಗಳ ಕೃತ್ಯದಿಂದ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ ಡಿಜಿಪಿ. ರಮ್ಯಾ ರಾವ್ ಚಟುವಟಿಕೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಆಂಗ್ಲ ಮಾಧ್ಯಮವೊಂದಕ್ಕೆ ಡಿಜಿಪಿ ರಾಮಚಂದ್ರ ರಾವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 4 ತಿಂಗಳ ಹಿಂದೆ ಆಕೆಗೆ ಮದುವೆಯಾಗಿದೆ. ಆಕೆ ಈಗ ನಮ್ಮ ಸಂಪರ್ಕದಲ್ಲಿಲ್ಲ. ರಮ್ಯಾ ಹಾಗೂ ಆಕೆಯ ಗಂಡನ ಬಿಸ್ನೆಸ್ ಬಗ್ಗೆ ನಮಗೇನು ಗೊತ್ತಿಲ್ಲ. ಕೇಸ್ನಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಿದೆ ಅಂತ ರಾಮಚಂದ್ರ ರಾವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಮಲಮಗಳು ಡಿಆರ್ಐ ಪೊಲೀಸರು ಬಂಧನಕ್ಕೊಳಗಾದ್ರೆ ಈತ ಡಿಜಿಪಿ ರಾಮಚಂದ್ರ ರಾವ್ ಆಂಗ್ಲ ಮಾಧ್ಯಮವೊಂದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ಅವರ ಮಲಮಗಳು ನಟಿ ರಮ್ಯಾ ರಾವ್. ನಟಿ ರಮ್ಯಾ ರಾವ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಆಕೆಗೆ 4 ತಿಂಗಳ ಹಿಂದೆ ಮದುವೆಯಾಗಿದೆ. ಆಕೆ ಮತ್ತು ಆಕೆಯ ಗಂಡ ಯಾವ ವ್ಯವಹಾರವನ್ನ ಮಾಡ್ತಾ ಇದ್ದಾರೋ ನಮಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಆಂಗ್ಲ ಮಾಧ್ಯಮವೊಂದಕ್ಕೆ ಡಿಜಿಪಿ ರಾಮಚಂದ್ರ ರಾವ್ ಕೊಟ್ಟಿದ್ದಾರೆ. ನಿನ್ನೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಚಿನ್ನ ಸಾಗಾಟ ಮಾಡ್ತಿದ್ದಂಥ ವೇಳೆ ನೇರವಾಗಿ ನಟಿ ರಮ್ಯಾ ರಾವ್ ಬಂಧನ ಆಗಿತ್ತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ನಟಿ ರಮ್ಯಾ ರಾವ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಈಗ ಮಲ ತಂದೆ ನೀಡಿರುವಂತದ್ದು. ಚಂದ್ರಮೋಹನ್. ಹೌದು ಮಧುಸೂದನ್, ಮುಖ್ಯವಾಗಿ ರಮ್ಯಾ ರಾವ್ ಬಂಧನ ಪ್ರಕರಣದಲ್ಲಿ ಈಗ ರಾಮಚಂದ್ರ ರಾವ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏಕೆಂತಂದ್ರೆ ರಾಮಚಂದ್ರ ರಾವ್ ಅವರಿಗೆ ರಮ್ಯಾ ರಾವ್ ಮಲಮಗಳಾಗಬೇಕು. ಈ ಕಾರಣಕ್ಕಾಗಿ ರಾಮಚಂದ್ರ ರಾವ್ ಅವರ ಒಂದು ಪೊಲೀಸ್ ಇಲಾಖೆಯ ಪ್ರಭಾವವನ್ನು ಕೂಡ ಬಳಸಿಕೊಂಡು ರಮ್ಯಾ ರಾವ್ ಈ ರೀತಿಯಾಗಿ ಗೋಲ್ಡ್ ಅನ್ನ ಅಕ್ರಮವಾಗಿ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರ ಅನ್ನತಕ್ಕಂತಹ ಅನುಮಾನ ಕೂಡ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಡಿಜಿಪಿ ರಾಮಚಂದ್ರ ರಾವ್ ಅವರು ಕೂಡ ಇಂಗ್ಲಿಷ್ ಪತ್ರಿಕೆಯೊಂದಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಮಲಮಗಳ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೃತ್ಯದಿಂದ ಅಂತರ ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನ ಡಿಜಿಪಿ ರಾಮಚಂದ್ರ ರಾವ್ ಅವರು ಮಾಡಿದ್ದಾರೆ. ರಮ್ಯಾ ರಾವ್ ಚಟುವಟಿಕೆಗೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. 4 ತಿಂಗಳ ಹಿಂದೆ ಆಕೆಯ ಮದುವೆ ಆಗಿದೆ. ಅದಾದ ಬಳಿಕ ಆಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಕೂಡ ಇಲ್ಲ. ರಮ್ಯಾ ರಾವ್ ಮತ್ತು ಆಕೆಯ ಗಂಡನ ಬಿಸ್ನೆಸ್ ಬಗ್ಗೆ ಕೂಡ ನಮಗೆ ಏನು ಕೂಡ ಗೊತ್ತಿಲ್ಲ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಮ್ಯಾ ರಾವ್ನ ಬಂಧನ ಮಾಡಿರೋದು ನಮಗೆ ಒಂದು ದೊಡ್ಡ ಶಾಕು ಹಾಗೂ ನಿರಾಸೆ ಆಗಿದೆ. ಆದ್ರೆ ಈ ಕೇಸ್ನಲ್ಲಿ ಕಾನೂನು ತನ್ನ ಕ್ರಮವನ್ನ ಕೈಗೊಳ್ಳುತ್ತೆ ಅಂತೇಳಿ ಡಿಜಿಪಿ ರಾಮಚಂದ್ರ ರಾವ್ ಅವರು ಹೇಳಿದ್ದಾರೆ. ಸದ್ಯ ಡಿಜಿಪಿ ರಾಮಚಂದ್ರ ರಾವ್ ಅವರು ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯ ವಸತಿ ನಿಗಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿಜಿಪಿ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಈಗ ಮಲಮಗಳ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೃತ್ಯದಿಂದ ಅಂತರವನ್ನ ಕಾಪಾಡಿಕೊಳ್ಳೋದು ಮತ್ತು ಈ ಕೃತ್ಯಕ್ಕೂ ಮತ್ತು ಕೇಸ್ಗೂ ತಮ್ಮ ಹೆಸರು ತಳುಕು ಹಾಕಿಕೊಳ್ಳದಂತೆ ಎಚ್ಚರಿಕೆಯನ್ನು ಕೂಡ ಈಗ ರಾಮಚಂದ್ರ ರಾವ್ ಅವರು ವಹಿಸ್ತಾ ಇದ್ದಾರೆ. ಆದ್ರೆ ಈಗ ಮುಖ್ಯವಾಗಿ ರಮ್ಯಾ ರಾವ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಬರುವ ಪೊಲೀಸ್ ಪೇದೆ ಕೂಡ ಬಂದಿದ್ರು. ಅವರು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪೊಲೀಸ್ ಠಾಣೆಯ ಪೇದೆ ಅಂತಾನೆ ಈಗ ತಿಳಿದು ಬಂದಿದೆ. ಹಾಗಾಗಿ ಆ ಪೇದೆಯ ಬಗ್ಗೆನೂ ಕೂಡ ಈಗ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ. ಚಂದ್ರಮೋಹನ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.